Hello everyone, welcome to Navras Maths Tutorials. ಈಗ ಎಕ್ಸರ್ಸೈಸ್ ನಂಬರ್ 3.2 ನಲ್ಲಿ ಥರ್ಡ್ ಒನ್ ಮಾಡೋಣ. ಓಕೆ, ಏನ್ ಕೊಟ್ಟಿದ್ದಾರೆ ನೋಡಿ. ಫಾರ್ಮ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಫಾರ್ ದ ಫಾಲೋಯಿಂಗ್ ಪ್ರಾಬ್ಲಮ್ಸ್ ಅಂಡ್ ಫೈಂಡ್ ದರ್ ಸೊಲ್ಯೂಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕೊಟ್ಟಿದ್ದಾರೆ. ನೋಡಿ, ಅದರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, ದ ಡಿಫರೆನ್ಸ್ ಬಿಟ್ವೀನ್ ಟೂ ನಂಬರ್ಸ್ ಈಸ್ 26 ಅಂಡ್ ಒನ್ ನಂಬರ್ ಈಸ್ 3 times the other. ಫೈಂಡ್ ದೆಮ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಯಾವ್ದೋ ನಂಬರ್ ಇದಾವೆ, ಓಕೆ, ಎಕ್ಸ್ ವೈ ಏನಾದ್ರೂ ಇರ್ಬೋದಲ್ವಾ, ಎಕ್ಸ್ ವೈ ಇರ್ಬೋದು. ಆ ಟೂ ನಂಬರ್ಸ್ ಡಿಫ್ರೆನ್ಸ್ ಏನಿದೆಯಲ್ಲ ಅದು 26 ಇದೆ. ಓಕೆ, ಡಿಫ್ರೆನ್ಸ್ ಅಂದಾಗ ಏನ್ ಮಾಡ್ಬೇಕು, ಇದು ಮೈನಸ್ ಅಂತ ಬರ್ಕೋಬೇಕು. ಓಕೆ, ಇನ್ನೊಂದು ಏನ್ ಹೇಳಿದ್ದಾರೆ, ಒನ್ ನಂಬರ್ ಈಸ್ 3 times the other. ಅಂದ್ರೆ ಈಗ ಇವೆರಡು ನಂಬರ್ ಅಲ್ಲಿ ಒಂದ್ ದೊಡ್ಡದು ಒಂದ್ ಚಿಕ್ಕದು ಇರುತ್ತಲ್ವಾ, ಅವಾಗೆ ನಮ್ಗೆ ಇಲ್ಲಿ 26 ಬರುತ್ತೆ. ಸೊ ಅವ್ರೇನ್ ಹೇಳಿದ್ದಾರೆ, ಒನ್ ನಂಬರ್ ಇಸ್ 3 times the other ಅಂತಂದ್ರೆ ಬಿಗ್ಗರ್ ನಂಬರ್ ಯಾವುದು, ಈ ಸಪೋಸ್ ಎಕ್ಸ್ ಅಂತ ಇಟ್ಕೊಳ್ಳೋಣ. ಬಿಗ್ಗರ್ ನಂಬರ್ ಇಟ್ಕೊಂಡ್ರೆ ಅದು 3 times the other ಅಂದ್ರೆ ನೋಡಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬರಿಬೇಕು. 3 times the other ಅಂದ್ರೆ ಈ ವೈಕ್ಕಿಂತ ಇಂಟು 3 ಮಾಡ್ಬೇಕು. ಅಂದ್ರೆ ಈ 3 times ಎಷ್ಟಿದೆನೋ ಅಷ್ಟು ಇದು ಇದೆ ಬಿಗ್ಗರ್ ನಂಬರ್ ಅಂತ ಅರ್ಥ. ಓಕೆ, ಇದನ್ನ ನಾವು ಫಾರ್ಮೇಶನ್ ಮಾಡ್ಕೊಂಡ್ಬಿಟ್ರೆ ಇಕ್ವೇಶನ್ ನಮ್ಗೆ ಈಸಿ ಆಗತ್ತೆ. ಬಟ್ ಇದನ್ನೇ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬರಿಬೇಕಾಗತ್ತೆ. ಓಕೆ, ಈಗ ಇಂಥ ಕ್ವಶನ್ಸ್ ಕೊಟ್ಟಾಗ ನಾವೇನ್ ಮಾಡ್ಕೋಬೇಕು, ಲೆಟ್ ಮಾಡ್ಕೋಬೇಕು. ಏನಂತ, ಲೆಟ್ ದ ಬಿಗ್ಗರ್ ನಂಬರ್ ಬಿ ಎಕ್ಸ್ ಅಂತ ಇಟ್ಕೊಳ್ಳೋಣ. ಓಕೆ, ಅದೇ ರೀತಿ ಲೆಟ್ ದ ಸ್ಮಾಲರ್ ನಂಬರ್ ಬಿ ವೈ ಅಂತ ಇಟ್ಕೊಳ್ಳೋಣ. ಸೊ ಇದನ್ನ ಲೆಟ್ ಮಾಡ್ಕೊಂಡ್ವಿ. ಈಗ ಅವ್ರೇನ್ ಹೇಳಿದ್ದಾರೆ, ಡಿಫರೆನ್ಸ್ ಬಿಟ್ವೀನ್ ಟೂ ನಂಬರ್ಸ್ ಅಂತಂದ್ರೆ ಏನಾಗುತ್ತೆ, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು 26 ಅಲ್ವಾ. ಬಿಗ್ಗರ್ ನಂಬರ್ ಅಲ್ಲಿ ಸ್ಮಾಲರ್ ನಂಬರ್ ಮೈನಸ್ ಮಾಡಿ 26 ಅಂತ, ಡಿಫರೆನ್ಸ್ ಅಂದ್ರೇನು ಮೈನಸ್ ಅಂತ ಬರ್ಕೊಂಡಾಯ್ತು. ಸೊ ಇದು ಈಕ್ವೇಶನ್ 1 ಅಂತ ಇಟ್ಕೊಳ್ಳೋಣ. ಇನ್ನೊಂದ್ ಏನ್ ಹೇಳಿದ್ರೆ, ಒನ್ ನಂಬರ್ ಈಸ್ 3 times the other. ಅಂದ್ರೆ ಬಿಗ್ಗರ್ ನಂಬರ್ ಅಂತ ಎಕ್ಸ್ ಅಂತ ಇಟ್ಕೊಂಡಿದೀವಲ್ವಾ, ಈ ಎಕ್ಸ್ ಎಷ್ಟಿದೆ, 3 times ದ ಸ್ಮಾಲರ್ ನಂಬರ್ ಇದೆ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 3y. ಇದು ಈಕ್ವೇಶನ್ ನಂಬರ್ 2 ಆಯ್ತು. ಓಕೆ, ಇದು ಈಕ್ವೇಶನ್ ಮಾಡೋದೇ ಒಂದು ಕಷ್ಟ ಇದು. ಓಕೆ, ಇದು ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಇನ್ನ ನಮ್ಗೆ ಆಸ್ ಯೂಶುವಲ್ ನಾವು ಮುಂಚೆ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡೋದು. ಆದ್ರೆ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು 3y ಅಂತ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಸೊ ನಾವು ಈಗ ಮತ್ತೆ ಒಂದೇ ವೇರಿಯೇಬಲ್ ಅಲ್ಲಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಾವು ಅದನ್ನೇ ಪುಟ್ ಮಾಡೋಣ. ಓಕೆ, ಸೊ ಬರಿತೀನಿ ಇಲ್ಲಿ, ಪುಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3y ಇನ್ ಈಕ್ವೇಶನ್ ನಂಬರ್ 1. ಓಕೆ, ಎಕ್ಸ್ ವ್ಯಾಲ್ಯೂ ಇಲ್ಲಿ ಬಂದ್ಬಿಟ್ಟಿದೆ ಅಲ್ವಾ, ಅಂದ್ರೆ 3y ಅಂತ. ಸೊ ಇದನ್ನೇ ನಾವು ಪುಟ್ ಮಾಡ್ಕೊ ಒಂದೇ ವೇರಿಯೇಬಲ್ ಅಲ್ಲಿ ಬರ್ಕೋಬಹುದು. ಸೊ ಈಕ್ವೇಶನ್ 1 ಏನಿದೆ, ಎಕ್ಸ್ ಮೈನಸ್ ವೈ is equals to 26. ಸೊ ಎಕ್ಸ್ ಪ್ಲೇಸ್ ಅಲ್ಲಿ ಏನ್ ಬರೆಯೋಣ, 3y ಅಂತ ಬರೆಯೋಣ. ಮೈನಸ್ ವೈ ಆಸ್ ಯೂಶುವಲ್ ಇಸ್ ಈಕ್ವಲ್ಸ್ ಟು 26. ಈಗ 3y ಅಲ್ಲಿ 1y ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, 2y. 2y is equals to 26 ಆಯ್ತು. y is equals to 26. ಈ 2 ಈಕ್ವಲ್ಸ್ ಟು ಕಡೆ ಕಳಿಸಿದ್ರೆ ಡಿವೈಡ್ ಆಗುತ್ತೆ. ಕ್ಯಾನ್ಸಲ್ ಮಾಡಿದ್ರೆ 2 1 2 13. ಸೊ ಏನ್ ಬಂತು, y is equals to 13 ಬಂತು. ಓಕೆ, ಈಗ ಇದನ್ನೇ ಇಲ್ಲಿ ಬರ್ಕೊಳ್ಳೋಣ. ಓಕೆ, ಇಲ್ಲಿ ಬರೀತೀನಿ ನೋಡಿ. ಪುಟ್ y is equals to 13 in ಈಕ್ವೇಶನ್ ನಂಬರ್ 2. ಓಕೆ, ಯಾಕಂದ್ರೆ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಿದೆ, ಈಕ್ವೇಶನ್ 2 ಎಕ್ಸ್ ಇಸ್ ಈಕ್ವಲ್ಸ್ ಟು 3y ಅಂತ ಇದೆ ಅಲ್ವಾ. ಇಲ್ಲಿ y ಪ್ಲೇಸ್ ಅಲ್ಲಿ y ವ್ಯಾಲ್ಯೂ ಹಾಕ್ಬಿಟ್ರೆ ನಮ್ಗೆ ಎಕ್ಸ್ ವ್ಯಾಲ್ಯೂ ಬರುತ್ತೆ ಅಲ್ವಾ. ಸೊ ಅದಕ್ಕೆ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಇಂಟು y ವ್ಯಾಲ್ಯೂ ಏನ್ ಬಂದಿದೆ, 13. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 13 3 39. ಸೊ ಇದು ಎಕ್ಸ್ ವ್ಯಾಲ್ಯೂ ಬಂತು. ಎಕ್ಸ್ ವ್ಯಾಲ್ಯೂ ಬಂತು, ನಮ್ಗೆ ಇಲ್ಲಿ y ವ್ಯಾಲ್ಯೂ ಬಂತು ಅಲ್ವಾ. ಈಗ ಅದನ್ನೇ ಸ್ವಲ್ಪ ನಾವು ಏನ್ ಲೆಟ್ ಮಾಡ್ಕೊಂಡಿದ್ವಲ್ಲ ಅದನ್ನೇ ಬರೆಯೋಣ. ಸೊ ಬಿಗ್ಗರ್ ನಂಬರ್ ಏನಂತ ಲೆಟ್ ಮಾಡ್ಕೊಂಡಿದ್ವಿ, ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದ್ವಿ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 39. ಅದೇ ರೀತಿ
ಸ್ಮಾಲರ್ ನಂಬರ್ y ಅಂತ ಲೆಟ್ ಮಾಡ್ಕೊಂಡಿದ್ವಿ. y is equals to 13 is the answer. ಈ ರೀತಿ ಸೆಂಟೆನ್ಸ್ ಅಲ್ಲಿ ಬರ್ತೀವಿ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒಂದು